ಮಧ್ಯಪ್ರದೇಶ ರಾಜ್ಯಸಭಾ ಚುನಾವಣೆಯಲ್ಲಿ ಹೈಡ್ರಾಮಾ ನಡೆದಿದೆ. ಅಂತಿಮ ಹಂತದಲ್ಲಿ ಕೈ ಅಭ್ಯರ್ಥಿಯ ನಾಮಪತ್ರವನ್ನೇ ತಿರಸ್ಕಾರ ಮಾಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜ ಅವರ ನಾಮಪತ್ರವನ್ನ ಇದೀಗ ತಿರಸ್ಕೃತ ಮಾಡಿರುವಂತದ್ದು. ಹೀಗಾಗಿ ಈಗ ಆಲ್ರೆಡಿ ಬಿಜೆಪಿಯನ್ನ ದೂರಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದೆ. ಮಧ್ಯಪ್ರದೇಶ ರಾಜ್ಯಸಭಾ ಚುನಾವಣೆಯಲ್ಲಿ ಹೈಡ್ರಾಮಾವೇ ನಡೆದಿದೆ. ಅಂತಿಮ ಹಂತದಲ್ಲಿ ಕೈ ಅಭ್ಯರ್ಥಿಯ ನಾಮಪತ್ರವನ್ನೇ ತಿರಸ್ಕಾರ ಮಾಡಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜ ಅವರ ನಾಮಪತ್ರವನ್ನ ಇದೀಗ ತಿರಸ್ಕಾರ ಮಾಡಿದೆ. ಕ್ರಿಮಿನಲ್ ಕೇಸ್ ಮಾಹಿತಿಯನ್ನ ಮುಚ್ಚಿಟ್ಟ ಕಾರಣ ನಾಮಪತ್ರವನ್ನ ತಿರಸ್ಕಾರ ಮಾಡಿರುವಂತದ್ದು. ಮಧ್ಯಪ್ರದೇಶ ರಾಜ್ಯಸಭಾ ಚುನಾವಣೆಯಲ್ಲಿ ಹೈಡ್ರಾಮಾ ನಡೆದಿದೆ. ಅಂತಿಮ ಹಂತದಲ್ಲಿ ಕೈ ಅಭ್ಯರ್ಥಿಯ ನಾಮಪತ್ರವನ್ನ ತಿರಸ್ಕಾರ ಮಾಡಿರುವಂತದ್ದು. ತಿರಸ್ಕಾರ ಮಾಡುವ ಮುಖಾಂತರ ಇದೀಗ ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಇರೋದ್ರಿಂದ ಅದನ್ನ ಮುಚ್ಚಿಟ್ಟಿದ್ರಿಂದ ಇದೀಗ ಅದನ್ನೇ ಗುರಿಯಾಗಿಟ್ಕೊಂಡು ನಾಮಪತ್ರವನ್ನ ತಿರಸ್ಕಾರ ಮಾಡಿರುವಂತದ್ದು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವೇ ತಿರಸ್ಕೃತ ಆಗಿದೆ. ಹೈಡ್ರಾಮಾ ಕೂಡ ನಡೆದಿದೆ. ಕ್ರಿಮಿನಲ್ ಕೇಸ್ ಮಾಹಿತಿಯನ್ನು ಮುಚ್ಚಿಟ್ಟ ಕಾರಣ